ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಂದಿಗನೂರ, ಯಲಗೋಡ, ಕೆರುಟಿ, ಕಿಳುಗೂಳ ಮತ್ತು ನಮ್ಮ ಬಸ್ತ್ಯಾಳ, ಗುಬ್ಬೇವಾಡ, ಹಡಿಗನ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿಯೂ ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿಯೂ ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ, ಈ ಭಾಗದ ಬಹುದಿನಗಳ ಬೇಡಿಕೆ ಇದು. ಬಸ್ತ್ಯಾಳ ಕ್ರಾಸ್ ನಿಂದ ಹಂದಿಗನೂರ ಮತ್ತು ಯಲಗೋಡ ಕ್ರಾಸ್ ವರೆಗೆ ಇವತ್ತು ಈ ಭಾಗದ ಜನರ ಒಂದು ಬಹುದಿನಗಳ ಬೇಡಿಕೆ ಇವತ್ತು ಈಡೇರದಂತ ಹೇಳಿ ಬಹಳ ಸಂತೋಷದಿಂದ ಈ ಸಮಾರಂಭದ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರ 3.4 ಕಿಲೋಮೀಟರ್ ಇರುವಂತ ಈ ರಸ್ತೆ ಸುಧಾರಣೆ ಮಾಡ್ಬೇಕನ್ನುವ ಒಂದು ಮನವಿಯನ್ನು ನಾ ಸರ್ಕಾರಕ್ಕೆ ಸಲ್ಲಿಸಿದ್ದೆ. ಸನ್ಮಾನ್ಯ ನಮ್ಮ ನಾಯಕರು, ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಲೋಕೋಪಯೋಗ ಇಲಾಖೆ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ 5 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡಿ ಈ ಭಾಗದ ಜನರಿಗೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ. ಈ ಭಾಗದ ಜನರ ಪರವಾಗಿ ಅವರಿಬ್ಬರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಬಯಸ್ತಾ ಇದ್ದೀನಿ. ಇವತ್ತು ಈ ರಸ್ತೆ ಗುಣಮಟ್ಟದಿಂದ ಕೂಡಿರ್ಬೇಕು. ಇವತ್ತು ಬಸ್ತ್ಯಾಳದಿಂದ ಹಂದಿಗನೂರವರೆಗೆ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ 3 ಕಿಲೋಮೀಟರ್ 600 ಮೀಟರ್ ಐತಿ. ಆದ್ರೆ ಟೆಂಡರ್ ನಲ್ಲಿ ಆಗಿತ್ತು 3 ಕಿಲೋಮೀಟರ್ 100 ಮೀಟರ್ ಮಾತ್ರ ಆಗದ. ನಾ ಗುತ್ತಿಗೆದಾರರಲ್ಲಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿನಿ, ಇನ್ನೂ 500 ಮೀಟರ್ ನೀವು ಹೆಚ್ಚಿಗೆ ಮಾಡಿಕೊಡ್ರಿ, ಮುಂದಿನ ದಿನಮಾನಗಳಲ್ಲಿ ನಾವು ನಿಮ್ಗೆ ಅದಕ್ಕೆ ಅನುದಾನವನ್ನು ಒದಗಿಸ್ತೀವಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಂಡಾಗ ಅವರು ಸಹಿತ ಇವತ್ತು ಗುತ್ತಿಗೆದಾರರಾದ ಅರವಿಂದ್ ಕಪೂರ್ ಅವರು, ನಮ್ಮ ಇಲಾಖೆ ಅಧಿಕಾರಿಗಳಾದ ರಾಜಶೇಖರ್ ಅವರು ಬಹಳ ಒಳ್ಳೆ ರೀತಿಯಿಂದ ಒಪ್ಕೊಂಡಾರ. ಈ ಒಂದು ಕಾಮಗಾರಿ ಗುಣಮಟ್ಟದಿಂದ ನಡೀಲಿ, ಈ ರಸ್ತೆ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸಿ, ಇಂತ ಮಳೆಯಲ್ಲೂ ಸಹಿತ ಈ ಕಾರ್ಯಕ್ರಮವನ್ನು ನೆರವೇರಿಸಿ ನನಗೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರಿಗೆ ಅತ್ಯಂತ ಅಭಿಮಾನದಿಂದ ಸನ್ಮಾನ ಮಾಡಿರುವಂತ ಈ ಭಾಗದ ಎಲ್ಲ ಗುರು ಹಿರಿಯರಿಗೆ, ಯುವ ಮಿತ್ರರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.